ಆ್ಯಸ್ ಎ ವೆಜಿಟೇರಿಯನ್ ನಮಗೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂದರೆ ಸೋಯಾ ಚಂಕ್ಸ್. ಅದು ಹೈ ಪ್ರೋಟೀನ್ ಇರುತ್ತೆ ವಿತ್ ಲೋ ಕ್ಯಾಲರೀಸು. ಈ ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಕರಿ ಮಾಡೋಣ. ಈ ಕರಿ ಮಾಡೋದಕ್ಕೆ ಒಂದು ಮಸಾಲ ಗ್ರೇವಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಫಸ್ಟು ಒಂದು ಮೀಡಿಯಮ್ ಸೈಜು ಒಂದು 3 ಟೊಮ್ಯಾಟೊ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳು ತೊಗೋತೀವಿ. ನಾವು ಏನು ವೇಸ್ಟ್ ಅಂತ ಬಿಸಾಕ್ತಿದ್ದೀವೋ ಅದನ್ನ ಆ್ಯಡ್ ಮಾಡ್ತಿದ್ವಿ, ಬಟ್ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಒಂದು ದೊಡ್ಡ ಗಾರ್ಲಿಕ್ ತೊಗೋತಿದ್ದೀನಿ, ಒಂದು ಚಿಕ್ಕ ಪೀಸ್ ಜಿಂಜರ್ ಹಾಕ್ತಿದ್ದೀನಿ. ಇದಕ್ಕೆ ಒಂದು 10ರಿಂದ 15 ಕ್ಯಾಶ್ಯೂ ನಟ್ಸು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ, ಸೋಕ್ ಮಾಡಿ ಹಾಕೋತಿದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3ರಿಂದ 4 ಒಳ್ಳೆ ಕಲರ್ ಕೊಡುತ್ತೆ. ಇದನ್ನು ಅಷ್ಟೇ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೋಕ್ ಮಾಡಿರೋ ಖಾರ ಮೆಣಸಿನ್ಕಾಯಿ ಒಂದು 3ರಿಂದ 4 ಆ್ಯಡ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಒಂದು ಅರ್ಧ ಗಂಟೆ ಮೊದಲು ಬಿಸಿನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಸೋಯಾ ಚಂಕ್ಸ್ನ ಬಾಯ್ಲ್ ಮಾಡ್ಕೊಳ್ಳೋಣ. ನಾವು ಇದು ಬಾಯ್ಲ್ ಮಾಡೋದು ಏನಕ್ಕೆ ಅಂದರೆ ಅದರಿಂದ ಸ್ವಲ್ಪ ಸ್ಮೆಲ್ ಇರುತ್ತೆ, ಆ ರಾನೆಸ್ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾವು ಸೋಯಾ ಚಂಕ್ಸ್ನ ಬಾಯ್ಲ್ ಮಾಡ್ಕೊತಿದ್ದೀವಿ. ಇದಕ್ಕೆ 1 ಕಪ್ ನೀರು ಆ್ಯಡ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ 1 ಕಪ್ ಅಷ್ಟು ಸೋಯಾ ಚಂಕ್ಸ್ ಹಾಕಿದ್ದೀನಿ. ಇದನ್ನ ಒಂದು 2 to 3 ಮಿನಿಟ್ಸ್ ನಾವು ಬಾಯ್ಲ್ ಮಾಡಿ ತೊಗೊಳ್ಳೋಣ. ಇದು ಒಂದು ಕುದಿ ಬಂದರೆ ಸಾಕು. ಇದನ್ನ ರಿಮೂವ್ ಮಾಡಿಕೊಂಡು ಒಂದು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳೋಣ ಎಕ್ಸಸ್ ವಾಟರ್ ಎಲ್ಲ. ನೀವೀಗ ಇದು ನೋಡ್ಬೋದು, ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಇದು ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಜಾಲಿನಲ್ಲಿ ಫಿಲ್ಟರ್ ಮಾಡ್ಕೋತೀನಿ. ಫಿಲ್ಟರ್ ಮಾಡಿಕೊಂಡು ಆ ನೀರೆಲ್ಲ ಸ್ಕ್ವೀಸ್ ಔಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ನೀರೇನಿದೆ ಅದನ್ನೆಲ್ಲ ಸ್ಕ್ವೀಸ್ ಔಟ್ ಮಾಡ್ಕೋತೀನಿ. ನಾನಿಲ್ಲಿ ತಣ್ಣೀರು ಆ್ಯಡ್ ಮಾಡ್ತಿದ್ದೀನಿ ಬೇಗ ಕೂಲ್ ಡೌನ್ ಆಗಲಿ ಅಂತ. ಇಲ್ಲಿ ನಾವು ಸೋಯಾ ಚಂಕ್ಸ್ನ ಬಾಯ್ಲ್ ಮಾಡಿ ನೀರು ಎಕ್ಸಸ್ ತೆಗಿಯೋದ್ರಿಂದ ನಮಗೆ ಸೋಯಾ ತುಂಬ ಹಾರ್ಡಾಗಿರುತ್ತೆ, ಅದು ಸಾಫ್ಟ್ ಆಗುತ್ತೆ, ಒಂದು ಹಾಫ್ ಕುಕ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಇನ್ನೂ ಸ್ಮೆಲ್ ಇರುತ್ತೆ, ರಾ ಸ್ಮೆಲ್ ಅದೆಲ್ಲ ಹೋಗುತ್ತೆ. ಅದರಿಂದ ನಾವು ಇದನ್ನ ಬಾಯ್ಲ್ ಮಾಡಿ ತೊಗೋಬೇಕು. ಇವಾಗ ಇದಕ್ಕೆ ಗ್ರೇವಿ ರೆಡಿ ಮಾಡೋಣ. ಇದಕ್ಕೆ ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಬಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇನು ನಾವು ಸ್ಕ್ವೀಸ್ ಮಾಡಿದ್ದೀವಿ ಸೋಯಾ ಚಂಕ್ಸ್ ಅದನ್ನ ಆ್ಯಡ್ ಮಾಡ್ತೀನಿ. 1 ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ, 1 ಪಿಂಚ್ ಆಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಸಾಲ್ಟು ಬಾಯ್ಲ್ ಮಾಡಿದಾಗ ಆಲ್ರೆಡಿ ಹಾಕಿದ್ದೀನಿ, ಅದಕ್ಕೆ ಇಲ್ಲಿ ಜಾಸ್ತಿ ಸಾಲ್ಟ್ ಬೇಕಾಗಿಲ್ಲ. ಜಸ್ಟ್ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿದ್ರೆ ಸಾಕು. ಇನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಇದನ್ನ ತೊಗೋತಾ ಇದ್ದೀನಿ ಒಂದು ಬೌಲ್ಗೆ. ಲೈಟ್ ಗೋಲ್ಡನ್ ಬ್ರೌನ್ ಆಗೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಸೋಯಾ ಚಂಕ್ಸು ಗ್ರೇವಿನಲ್ಲಿ. ಸೊ ಇವಾಗ ಸೇಮ್ ಬಾಣಲಿನಲ್ಲಿ ನಾನು ಇನ್ನೊಂದು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ದೊಡ್ಡ ಟೇಬಲ್ ಸ್ಪೂನಷ್ಟು ಬಟರು, ಒಂದು ಚಿಕ್ಕ ಪೀಸ್ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಬೇ ಲೀಫ್, ಪಲಾವ್ ಎಲೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಇಷ್ಟನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ 1 ಮಿನಿಟ್ ನಾವು ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ಒಂದು ಲಾರ್ಜ್ ಸೈಜ್ ಆನಿಯನ್ನು ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ತುಂಬ ಇಂಪಾರ್ಟೆಂಟು. ಗ್ರೇವಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಕಲರ್ ಕನ್ಸಿಸ್ಟೆನ್ಸಿ ಬರೋದ್ರಿಂದ. ನಾವು ಇಲ್ಲಿ ಆನಿಯನ್ನ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ತುಂಬ ಫೈನಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಮಸಾಲ ಆ್ಯಡ್ ಮಾಡೋಣ. 1 ಚಿಟಿಕೆ ಅರಿಶಿನ, ಒಂದು 1/2 ಟೀ ಸ್ಪೂನ್ ಕೊರಿಯಂಡರ್ ಪೌಡರು, ಒಂದು 1/2 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡು 1 ಮಿನಿಟ್ ಫ್ರೈ ಮಾಡಿದ್ರೆ ಸಾಕು. ತುಂಬ ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಸೊ ಇದು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ನಾವು ಆನಿಯನ್ ಪೇಸ್ಟ್ ಹಾಕೋದ್ರಿಂದ ಗ್ರೇವಿ ಒಳ್ಳೆ ಥಿಕ್ನೆಸ್ ಬರುತ್ತೆ, ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಪೇಸ್ಟ್ ಆ್ಯಡ್ ಮಾಡೋಣ. ನೀವಿಲ್ಲಿ ಸೋಕ್ ಮಾಡಿರೋ ಚಿಲ್ಲೀಸ್ನ ರುಬ್ಬಕ್ಕೆ ಹಾಕಿಲ್ಲ ಅಂತಂದರೆ ಈ ಸ್ಟೇಜಲ್ಲಿ ನೀವು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಸ್ಪೈಸಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನಾನು ರುಬ್ಬೋದಕ್ಕೇ ಮಸಾಲ ಹಾಕಿರೋದ್ರಿಂದ ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿಲ್ಲ. ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಇಲ್ಲಾಂದರೆ ಎಣ್ಣೆ ಮೇಲೆ ತೇಲೋವರೆಗೂ ಇದನ್ನ ಬೇಯಿಸಬೇಕು. ಸೊ ಅದಕ್ಕೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾವಿಲ್ಲಿ ಟೊಮ್ಯಾಟೊ, ಚಿಲ್ಲಿ ಪೌಡರ್ಸು, ಕ್ಯಾಶು ಎಲ್ಲ ಹಾಕಿರೋದ್ರಿಂದ ತುಂಬ ರಾ ಸ್ಮೆಲ್ ಇರುತ್ತೆ. ಆ ರಾ ಸ್ಮೆಲ್ ಎಲ್ಲ ಹೋಗೋವರೆಗೂ ನಾವು ಬೇಯಿಸಬೇಕು. ಇವಾಗ ಇಲ್ಲಿ ನೋಡ್ಬೋದು ಎಣ್ಣೆ ಮೇಲೆ ತೇಳ್ಕೊಂಬಂದಿದೆ. ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ನಮ್ಮ ಗ್ರೇವಿ. ಇವಾಗ ನಾವು ಇದಕ್ಕೆ 2 to 3 ಕಪ್ಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಬಿಸಿನೀರು ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ನಾನು. ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ಗ್ರೇವಿಗೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಸೋಯಾ ಚಂಕ್ಸ್ ಈ ಸ್ಟೇಜಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಕುಕ್ ಮಾಡಿದ್ರೆ ಸೋಯಾ ಚಂಕ್ಸ್ಗೆ ಎಲ್ಲ ಮಸಾಲೆ ಕೂಡ ಹಿಡಿಯುತ್ತೆ. ಇಲ್ಲಿ ಟೇಸ್ಟ್ ಇನ್ನೂ ಬೆಟರಾಗಿರಲಿ ಅಂತ ಒಂದು 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದಕ್ಕೆ ಲಾಸ್ಟಾಗಿ ಒಂದು ಇಂಗ್ರೀಡಿಯೆಂಟ್ ಬಂದು ಗರಂ ಮಸಾಲ, ಅದು ಕೊನೆಯಾಗೆ ಹಾಕಬೇಕು. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಸೊ ದಟ್ ಸೋಯಾ ಚಂಕ್ಸ್ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ತಿದ್ದೀನಿ. ಫ್ರೆಶ್ ಕ್ರೀಮ್ನ ಲಾಸ್ಟೆಲ್ಲ ಆ್ಯಡ್ ಮಾಡಬೇಕು ಮಸಾಲೆಗೆ, ಮೊದಲು ಹಾಕೋಕ್ಕಾಗಲ್ಲ. ನಮ್ಮ ಹೈ ಪ್ರೋಟೀನ್ ಸೋಯಾ ಚಂಕ್ಸ್ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನಿವಾಗ ಇದನ್ನ ಲೇಯರ್ ಪರಾಟ ಇಲ್ಲಾಂದರೆ ಫ್ರೈಡ್ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಆ್ಯನ್ ಎಂಜಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.